ಡಿಸಿಸಿ ಬ್ಯಾಂಕ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸತತ 6 ಬಾರಿ ಅಧ್ಯಕ್ಷರಾಗಿದ್ರು ರಮೇಶ್ ಕತ್ತಿ, ಆದ್ರೆ ಇದ್ದಕ್ಕಿದ್ದಂತೆ ನಿನ್ನೆ ರಾಜೀನಾಮೆ ಕೊಟ್ಟರು. ಅವಿಶ್ವಾಸ ನಿರ್ಣಯಕ್ಕೆ ಬೆದರಿ ಹಾಗಾದ್ರೆ ರಮೇಶ್ ಕತ್ತಿ ರಾಜೀನಾಮೆ ಕೊಟ್ರ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಕತ್ತಿ ಮೇಲಿನ ಸೇಡು ಸಹಕಾರ ಕ್ಷೇತ್ರದಲ್ಲಿ ತೀರಿಸಿಕೊಂಡ್ರ ಹಾಗಾದ್ರೆ ಜೊಲ್ಲೆ. ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯಲ್ಲಿ ಜೊಲ್ಲೆಗೆ ಸೋಲಾಗಿತ್ತು. ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸೋತಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಸರಿಯಾಗಿ ಸಹಕರಿಸಿಲ್ಲ, ಹಾಗಾಗಿ ಸೋಲಾಯಿತು ಅನ್ನುವಂತ ದೂರಿತ್ತು. ಶಾಸಕ ನಿಖಿಲ್ ಕತ್ತಿ ಪ್ರತಿನಿಧಿಸುವಂತಹ ಹುಕ್ಕೇರಿಯಲ್ಲಿ ಜೊಲ್ಲೆಗೆ ಲೀಡ್ ಸಿಕ್ಕಿತ್ತು. ಲೀಡ್ ಸಿಕ್ಕರೂ ಸಹ ರಮೇಶ್ ಕತ್ತಿ ಮೇಲೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಿಟ್ಟಿದೆ. ಚಿಕ್ಕೋಡಿ ಕ್ಷೇತ್ರದಾದ್ಯಂತ ಕತ್ತಿ ಪ್ರಚಾರವನ್ನ ಮಾಡಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದೇ ಸೇಡನ್ನ ಸಹಕಾರ ಕ್ಷೇತ್ರದಲ್ಲಿ ಹಾಗಾದ್ರೆ ತೀರಿಸಿಕೊಂಡ್ರ ಜೊಲ್ಲೆ. ಬೆಳಗಾವಿ ರಾಜಕಾರಣದಲ್ಲಿ ಡಿಸಿಸಿ ಬ್ಯಾಂಕ್ ಕ್ಷಿಪ್ರ ಬೆಳವಣಿಗೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಕಾರಣ ಜೊಲ್ಲೆ ಅವರ ಬೇಸರನ ಹಾಗಾದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬೇಸರ ಆಗಿದ್ದೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಬೆಳವಣಿಗೆಯಿಂದ ಬೆಳಗಾವಿಯಲ್ಲಿ ಹೊಸ ಧ್ರುವೀಕರಣ ಆರಂಭ ಆಗಿದೆ. ಬೆಳಗಾವಿ ರಾಜಕಾರಣದ ದಶಕಗಳ ದುಶ್ಮನ್ ಈಗ ದೋಸ್ತಿಗೆ ಸಜ್ಜಾಗಿದ್ದ. ದುಶ್ಮನ್ಗಳಾಗಿದ್ದಂಥ ಜೊಲ್ಲೆ ಜಾರಕಿಹೊಳಿ ಕುಟುಂಬದಲ್ಲಿ ಈಗ ದೋಸ್ತಿ. ಡಿಸಿಸಿ ಬ್ಯಾಂಕ್ ರಾಜಕಾರಣದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ. ರಮೇಶ್ ಕತ್ತಿ ರಾಜೀನಾಮೆಯಿಂದ ಡಿಸಿಸಿ ಬ್ಯಾಂಕ್ನಲ್ಲಿ ಕ್ಷಿಪ್ರ ಬೆಳವಣಿಗೆ. ಇದು ಮತ್ತೊಂದಿಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ದುಶ್ಮನ್ಗಳು ದೋಸ್ತಿ ಆಗುವಂತಹ ಸಾಧ್ಯತೆಗಳು. 41 ವರ್ಷ ಡಿಸಿಸಿ ಬ್ಯಾಂಕ್ ನಿರ್ದೇಶಕ, ಜೊತೆಗೆ 6 ಬಾರಿ ಅಧ್ಯಕ್ಷರಾಗಿದ್ರು ಕತ್ತಿ. ಈಗ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಏಕಾಏಕಿ ರಾಜೀನಾಮೆ ಕೊಟ್ಟರು. ಈ ರಾಜೀನಾಮೆ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಇರೋದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಸಜ್ಜಾಗಿದ್ದ. ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಬಹುತೇಕ ನಿರ್ದೇಶಕರ ಒಲವಿದೆ. ಒಂದಿಷ್ಟು ಜನ ನಿರ್ದೇಶಕರು ಕತ್ತಿ ಅವರು ಸಭೆ ನಡೆಸಿದ್ರು ಕೂಡ ಗೈರಾಗಿ ಬೇರೆ ಕಡೆ ಪ್ರತ್ಯೇಕವಾಗಿ ಸಭೆ ನಡೆಸಿ ಅದರ ಬಿಸಿ ಮುಟ್ಟಿಸಿದ್ರು. ಈಗ ಮತ್ತೊಂದು ಕಡೆ ಜೊಲ್ಲೆ ರೆಡಿ ಆಗಿದ್ದಾರೆ. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನ್ವಿತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು. ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿವಿಯಲ್ಲಿ ಅಂದ್ರೆ ಬೇರೆ ಬೇರೆ ತರ ಏನೋ ಬರ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತ ಬೇರೆ ಬೇರೆ ತರ ಬರ್ತಾ ಇದೆ. ಅದಕ್ಕೆ ನಮಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಯಾಕಂದ್ರೆ ಡಿಸಿಸಿ ಬ್ಯಾಂಕ್ನ ಎಲ್ಲರೂ ನಾವು 2020 ಎಲ್ಲರೂ ಹಿರಿಯರು ಸೇರಿ ಎಲ್ಲಾನು ಅವಿರೋಧ ಆಯ್ಕೆ ಮಾಡಿದ್ವಿ. ಮ್ಯಾಕ್ಸಿಮಮ್ ಸೀಟನ್ನ ಅಧ್ಯಕ್ಷ ಉಪಾಧ್ಯಕ್ಷನು ಅವಿರೋಧ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಈಗ ಸುಮಾರು 4 ವರ್ಷ ಅವರು ಅಧ್ಯಕ್ಷರಾಗಿ ನಡೆಸ್ಕೊಂಡ್ಬಂದು ಇನ್ನು 1 ವರ್ಷ ಇತ್ತು. ಅದಕ್ಕೆ ಎಲ್ಲರೂ ಕೂಡಿ ಅಂದ್ರೆ ಚರ್ಚೆ ಆಗಿ, ಯಾಕಂದ್ರೆ ಏನೈತ್ರಿ, ಸೊ ಈಗ ಮೊದಲು 10 ತಾಲೂಕು ಇದಕ್ಕೆ 15 ತಾಲೂಕು, ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳು ನಿಮಗೆ ಸೂಕ್ಷ್ಮವಾಗಿ ಹೇಳಿನ. ಹಿಂಗಾಗಿ ಬಹಳ ಇನ್ನು ರಮೇಶ್ ಕತ್ತಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋವಿನಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. 42 ವರ್ಷದಲ್ಲಿ ನನಗೆ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ರಮೇಶ್ ಕತ್ತಿ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಎಲ್ಲರ ಜೊತೆ ಚರ್ಚೆ ಮಾಡಿ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ನನಗೆ 60 ವರ್ಷ ಆಗಿದ್ದಕ್ಕೆ ರಾಜೀನಾಮೆ ನೀಡಿದ್ದೇನೆ. ಯಾವ ನಿರ್ದೇಶಕರು ನನ್ನ ವಿರೋಧವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಳೆದ 42 ವರ್ಷದಿಂದ ಅಲ್ಲಿ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 27 ವರ್ಷ ಅಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ 60 ಆದು ನನಗೆ 60 ಅಂತ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಗಮನಕ್ಕೆ ಬಂದರು. ಅವಾಗ 60 ವಯಸ್ಸಿಗೆ ಬಿಡೋದಪ್ಪ, 60 ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟಾದ 21ನೇ ತಾರೀಕು ಐತಿ ನಂದ. 21ಕ್ಕೆ ನಂಗೆ 60 ಮುಗಿತಾವು. ಈಗ ಮಾಡಿ ನಾ ಕೊಟ್ಟದ್ದು 3 ತಾರೀಕು ಕೊಟ್ಟಿದ್ದರು. ಅಲ್ಲಿ 6 ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ ಡಿಸಿಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು 16 ಜನ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. 6 ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನದಲ್ಲಿದ್ರು ಡಿಸಿಸಿ ಬ್ಯಾಂಕ್ ನಲ್ಲಿ ರಮೇಶ್ ಕತ್ತಿ ಅವರು. ದಿಢೀರಂತ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರಣ 60 ವರ್ಷ ಆಯ್ತು, ಬೇಡ ಸಾಕು ಅಂತ ರಾಜೀನಾಮೆ ಕೊಟ್ಟೆ ಅಂತ. ಆದ್ರೆ ಇನ್ಸೈಡ್ ಸುದ್ದಿ ಏನ್ ಸಿಗ್ತಾ ಇದೆ, ಡೀಟೇಲ್ಸ್ ಏನ್ ಸಿಗ್ತಾ ಇದೆ ನಿಮಗೆ? ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆ ಆದಂತ ಕಾಣಿಸ್ತಾ ಇದೆ. ಹೌದು ಪ್ರಗತಿ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ರಾಜ್ಯ ಹಾಗೂ ದೇಶದಲ್ಲಿ ಕೂಡ ಗಮನ ಸೆಳೆದಿರುವಂತದ್ದು. ಯಾಕಂದ್ರೆ ಯಾವುದೇ ಪ್ರತಿ ಸಲವೂ ಲಾಭದಾಯಕವಾಗಿ ಇರ್ತಕ್ಕಂತಹ ಬ್ಯಾಂಕ್ ಇತ್ತ ರೈತರ ಹಿತವನ್ನು ಕಾಪಾಡ್ತಿತ್ತು, ಅದ್ರ ಜೊತೆಗೇನೆ ಏನು ಠೇವಣಿದಾರರು ಹಾಗೂ ಸಾಲಗಾರರ ಹಿತವನ್ನ ಕಾಪಾಡ್ತಾ ಬಂದಿತ್ತು. ಈ ಕಾರಣಕ್ಕೆ ಕಳೆದ 40-50 ವರ್ಷಗಳಿಂದ ಕೂಡ ಯಾವುದೇ ಗೊಂದಲ ಬ್ಯಾಂಕ್ ನಲ್ಲಿ ಇರಲಿಲ್ಲ. ಆದ್ರೆ ಇನ್ನೂ ಒಂದು ವರ್ಷ ಅವಧಿ ಇರುವಾಗಲೇ ಇದೀಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ಅವರು ದಿಢೀರಾಗಿ ರಾಜೀನಾಮೆ ನೀಡಿದ್ದು ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಕಳೆದ 4-5 ತಿಂಗಳ ಹಿಂದಷ್ಟೇ ಲೋಕಸಭೆ ಚುನಾವಣೆ ನಡೆಯಿತು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಇತ್ತ ಅಣ್ಣಾಸಾಬ್ ಜೊಲ್ಲೆ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ರು, ರಮೇಶ್ ಕತ್ತಿ ಕೂಡ ಫೈಟ್ ಮಾಡ್ತಾ ಇದ್ರು. ಬಳಿಕ ಹೈಕಮಾಂಡ್ ಅಣ್ಣಾಸಾಬ್ ಜೊಲ್ಲೆ ಅವರಿಗೆ ಮನೆಯನ್ನ ಹಾಕಿತ್ತು. ಅಣ್ಣಾಸಾಬ್ ಜೊಲ್ಲೆ ಆ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು. ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಅಣ್ಣಾಸಾಬ್ ಜೊಲ್ಲೆ ಸೋತಿದ್ರು. ಇದಕ್ಕೆ ರಮೇಶ್ ಕತ್ತಿ ಅವರ ಸಹಕಾರವೇ ಕಾರಣ ಅನ್ನುವಂಥದ್ದು ಅಣ್ಣಾಸಾಬ್ ಜೊಲ್ಲೆ ಅವರ ಆರೋಪ ಆಗಿರುವಂತದ್ದು. ಈ ಕಾರಣಕ್ಕೆ ಏನು ರಾಜಕಾರಣದಲ್ಲಿ ಇದ್ದಂತಹ ಸೇಡನ್ನ ಇದೀಗ ಸಹಕಾರ ಕ್ಷೇತ್ರದಲ್ಲಿ ಅಣ್ಣಾಸಾಬ್ ಜೊಲ್ಲೆ ತೀರಿಸಿಕೊಂಡ್ರ ಅನ್ನುವಂತಹ ಚರ್ಚೆಗಳು ಕೂಡ ಜಿಲ್ಲಾ ರಾಜಕಾರಣದಲ್ಲಿ ನಡೀತಿರುವಂತದ್ದು. ಮತ್ತೊಂದೆಡೆ ದಶಕಗಳ ಕಾಲ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬ ಏನಿತ್ತು ಇದು ಆಗಿ ಬರ್ತಿರ್ಲಿಲ್ಲ, ದುಶ್ಮನ ರೀತಿಯಲ್ಲಿ ರಾಜಕಾರಣದಲ್ಲಿ ಇದು. ಅದೀಗ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬ ಇದೀಗ ದೋಸ್ತಿ ಆಗಿರುವಂತದ್ದು ಕೂಡ ಹೊಸ ರಾಜಕೀಯ ಧ್ರುವೀಕರಣ ಅಂತೇಳಿ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ಲೋಕಸಭೆ ಚುನಾವಣೆ ಬಳಿಕ ಅಣ್ಣಾಸಾಬ್ ಜೊಲ್ಲೆ ಹಾಗೂ ರಮೇಶ್ ಕತ್ತಿ ವಿರುದ್ಧ ಕೋಲ್ಡ್ ವಾರ್ ಮುಂದುವರೆದಿತ್ತು. 2 ದಿನಗಳ ಹಿಂದಷ್ಟೇ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ನಡೀತಕ್ಕಂಥ ಸಂದರ್ಭದಲ್ಲೂ ಕೂಡ ಮೆಂಬರ್ಶಿಪ್ ಮಾಡಿಲ್ಲ ಅನ್ನುವಂತಹ ನೆಪವನ್ನ ಒಡ್ಡಿ ಪ್ರತ್ಯೇಕವಾಗಿ ಎಲ್ಲ ನಿರ್ದೇಶಕರು ಸಭೆಯನ್ನ ಮಾಡಿದ್ರು. ರಮೇಶ್ ಕತ್ತಿ ಅವರನ್ನ ಹೊರತುಪಡಿಸಿ ಬೆಳಗಾವಿ ಸರ್ಕಿಟ್ ಹೌಸ್ ನಲ್ಲಿ ಸಭೆಯನ್ನ ಮಾಡಿದ್ರು. ಅದಾದ ಬಳಿಕ ಎಲ್ಲಾ ಬೆಳವಣಿಗೆಗಳಿಂದ ನೊಂದಂತಹ ರಮೇಶ್ ಕತ್ತಿ ಅವರು ನಿನ್ನೆ ದಿಢೀರಾಗಿ ರಾಜೀನಾಮೆಯನ್ನು ನೀಡಿರುವಂತದ್ದು. ರಾಜೀನಾಮೆ ನನ್ನ ವೈಯಕ್ತಿಕ ಕಾರಣದಿಂದ ನೀಡುತ್ತಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ನೀಡಿರುವಂತದ್ದು. ಈಗ ಈ ಮುಂದಿನ ಅಧ್ಯಕ್ಷ ಯಾರಾಗ್ತಾರೆ ಎಂಬುವಂತದ್ದು ಕುತೂಹಲ ಇರುವಂತದ್ದು. ಮತ್ತೊಂದ್ರೆ ಅಧ್ಯಕ್ಷ ಸ್ಥಾನ ಹುದ್ದೆಗೆ ಏರೋಕೆ ಇದೀಗ ಅಣ್ಣಾಸಾಬ್ ಜೊಲ್ಲೆ ಅವರು ಕೂಡ ತೀವ್ರ ಲಾಭನ ಮಾಡ್ತಿದ್ದಾರೆ. ಅವರಿಗೆ ಎಲ್ಲ ಏನು ನಿರ್ದೇಶಕರು ಕೂಡ ಬೆಂಬಲ ಇದೆ ಅಂತೇಳಿ ಕೂಡ ಹೇಳಾಗ್ತಿದೆ. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.